ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಐಶ್ವರ್ಯಸ್ ವ್ಲಾಗ್ಸ್. ಇವತ್ತು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಅದು ಯಾವ ರೆಸಿಪಿ ಅಂದರೆ ನಿಮ್ಮೆಲ್ಲರ ಫೇವ್ರೇಟ್ ಪುಳಿಯೋಗರೆ. ನನಗಂತೂ ಪುಳಿಯೋಗರೆ ಅಂದರೆ ತುಂಬ ಫೇವ್ರೇಟ್. ನಿಮಗೆಲ್ಲ ಫೇವ್ರೇಟ್ ಆದರೆ ಏನು ಮಾಡಬೇಕು ಹೇಳಿ, ನನ್ನ ಕಮೆಂಟ್ಸ್ ಚಾನಲ್ಲಿ ಒಂದು ಕಮೆಂಟ್ ಮಾಡಬೇಕು, ಓಕೆನಾ? ಸೊ ಇವತ್ತು ಪುಳಿಯೋಗರೆ ಮಾಡ್ತಿರೋದು ಯಾರು ಅಂದರೆ ನಮ್ಮಪ್ಪ. ಸೊ ಪುಳಿಯೋಗರೆ ಪೌಡರ್ ಮಾಡೋದು ಹೇಗೆ, ಹಾಗೆ ಪುಳಿಯೋಗರೆನ ಯಾವ ಥರ ಒಗ್ಗರಣೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀವಿ ಈ ವಿಡಿಯೋದಲ್ಲಿ. ಸೊ ಅಪ್ಪ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಪುಳಿಯೋಗರೆ ಪೌಡರ್ನ ಮಾಡಿದ್ದಾರೆ. ಸೊ ನೀವು ಹಾಗೆ ನೋಡ್ಕೊಳ್ಳಿ, ನಾನೆಲ್ಲ ಎಕ್ಸ್ಪ್ಲೈನ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ಒಂದು ಬಾಣಲಿನ ತೊಗೊಂಡಿದ್ದಾರೆ. ಬಾಣಲಿಗೆ ಒಂದು 5 ಸ್ಪೂನ್ ಎಣ್ಣೆನ ಹಾಕಿದ್ದಾರೆ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಕಡಲೆಬೇಳೆ ಒಂದು 1/4 kg ತೊಗೊಂಡಿದ್ದಾರೆ, ಉದ್ದಿನಬೇಳೆ 1/4 kg ತೊಗೊಂಡಿದ್ದಾರೆ, ಹಾಗೆ ಮೆಣಸು 100 ಗ್ರಾಮು, ಹಾಗೆ ಮೆಂತ್ಯ 100 ಗ್ರಾಮು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದಾರೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ನಮ್ಮಪ್ಪ ಒಂದು kg ಅಷ್ಟು ಧನಿಯಾನ ತೊಗೊಂಡಿದ್ದಾರೆ. 1 kg ಧನಿಯಾನ ತೊಗೊಂಡು ಅದರೊಳಗಡೆ ಹಾಕಿದ್ರು. ಫ್ರೈ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ, ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಪೌಡರು ಉದ್ದುದ್ರಾಗಿ ಬರುತ್ತೆ. ಇಲ್ಲಾಂದರೆ ನಮಗೆ ಚೆನ್ನಾಗಿರೋದಿಲ್ಲ. ನಾವು ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಹಾಗೆ ಇವಾಗ ಇದು ಸ್ವಲ್ಪ ಫ್ರೈ ಆಗ್ತಿದೆ. ಅಪ್ಪ ಹಾಗೆ ಅರಿಶಿಣ ಪೌಡ್ರು ಸಹ ಸೇರಿಸ್ಕೊಂಡ್ರು. MTRದು ಅನಿಸುತ್ತೆ ಅರಿಶಿಣ ಪೌಡರು. ಅದನ್ನು ಒಂದು 6-7 ಸ್ಪೂನಷ್ಟು ಸಹ ಸೇರಿಸ್ಕೊಂಡ್ರು. ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅರಿಶಿಣ ಹಾಕೋದ್ರಿಂದ, ಹಾಗೆ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗ್ಬಿಟ್ಟು ಅರಿಶಿಣನೂ ಸಹ ಸೇರಿಸ್ಕೊಂಡ್ರು. ಸೊ ಇದನ್ನು ಸಹ ಸ್ವಲ್ಪ ಇವಾಗ ಅರಿಶಿಣ ಸೇರಿಸ್ಕೊಂಡ್ವಲ್ವ, ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಅಪ್ಪ ಇದಕ್ಕೆ ಒಂದು 100 ಗ್ರಾಮಷ್ಟು ಹುರ್ಗಡ್ಲೆನ ಹಾಕ್ಕೊಂಡ್ರು. ಸುಮ್ಮನೆ ಹಿಂಗೆ ಮೇಲ್ಗಡೆ ಉದುರಿಸ್ಕೊಂಡ್ರು, ನೀವು ನೋಡ್ಬೋದು. ಸೊ ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ತಾಯಿದ್ದಾರೆ. ಹುರ್ಗಡ್ಲೆನೂ ಸಹ ನಾವು ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಲಿ ಎಲ್ಲದನ್ನು ಸಹ ಲೈಟಾಗಿ ಬಿಸಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಅದನ್ನು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಸೊ ಅಮ್ಮ ಏನು ಮಾಡ್ತಾರೆ ಅಂದರೆ ಈ ಪೌಡರ್ನ ಮನೇಲೇ ಮಾಡೋದಿಲ್ಲ, ಅಂದರೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಅಮ್ಮ ಮಿಲ್ಗೆ ತೊಗೊಂಡೋಗಿ ಹಾಕಿಸ್ಕೊಂಬರ್ತಾರೆ. ನಮ್ಮ ಬೆಳ್ಳಾವಿಲಿ ಮಿಲ್ ಇದೆ, ಸೊ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಮಿಲ್ಗೆ ಹಾಕಿಸ್ಕೊಂಬರ್ತಾರೆ. ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಉದುದ್ರಾಗಿ ಬರುತ್ತೆ ಪೌಡರು. ಹಾಗಾಗಿ ಅಮ್ಮ ಆ ಥರ ಮಾಡ್ತಾರೆ. ಮತ್ತು ಇದು ಬ್ಯಾಡಗೆ ಮೆಣಸಿನ್ಕಾಯಿ 1 kg ಅಷ್ಟು ತೊಗೊಂಡಿದ್ದಾರೆ. ಅದನ್ನು ಸ್ವಲ್ಪ ಲೈಟಾಗಿ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದಾರೆ ಪಪ್ಪ. ಸೊ ಇದನ್ನೆಲ್ಲ ಮಿಲ್ಗೆ ಹಾಕಿಸ್ಕೊಂಡು ಬರ್ತಾರೆ. ಸೊ ನೋಡಿ, ಇದೇ ಪುಳಿಯೋಗರೆ ಪೌಡರು. ಸೊ ನಮಗೆ ಅಂದರೆ ಪುಳಿಯೋಗರೆಗೆ ಯಾವ ಥರ ಬೇಕೋ ಅದೇ ಥರ ಮಸಾಲೆನ ಮಾಡ್ಕೊಳ್ಬೋದು. ನಾವು ಸಾಂಬಾರಿಗೆ ಹಾಕ್ತೀವಲ್ಲ ಆ ಥರ ಅಲ್ಲ. ಪುಳಿಯೋಗರೆ ಟೇಸ್ಟ್ ಯಾವ ಥರ ಬೇಕೋ ಆ ಥರ ನಾವು ಮಸಾಲೆನ ಪ್ರಿಪೇರ್ ಮಾಡ್ಕೋಬೇಕು. ಆವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಬ್ಯಾಡಗೆ ಮೆಣಸಿನ್ಕಾಯಿದು, ಅದು ಸಹ ಏನು ಕಲರ್ ಬಂದಿದೆ ಅಂತ. ಸೊ ಇವಾಗ ಪುಳಿಯೋಗರೆ ಪೌಡರ್ನ ಪ್ರಿಪೇರ್ ಮಾಡೋಕ್ಕೆ ಇನ್ನೊಂದು ಮೇಯ್ನ್ ಮಸಾಲ ಅಂದರೆ ಇದೇನೇ. ಸೊ ಇದನ್ನು ನಾವು ಕರೆಕ್ಟಾಗಿ ಮಾಡಿಕೊಂಡ್ರೆ ಪುಳಿಯೋಗರೆ ತುಂಬ ಚೆನ್ನಾಗಿ ಬರುತ್ತೆ. ಮರಾಠಿ ಮೊಗ್ಗು, ಹಾಗೆ ಚಕ್ಕೆ, ಮತ್ತು ಕಲ್ಲುವು. ಸೊ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ತುಂಬ ಸೂಪರ್ಬಾಗಿ ಬರುತ್ತೆ. ಹಾಗೆ ಇನ್ನೊಂದು ಏನು ಹೇಳೋದು ಮರ್ತೆ ಅಂತಂದರೆ ಕಲ್ಲೂ ಸಹ ನಾವು ಸೇರಿಸ್ಕೊಬೇಕು. ಅದನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಘಮ ಅಂತ ಫ್ಲೇವರ್ ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ಇದನ್ನು ನಾವು ಸೇರಿಸ್ಕೊಳ್ಳೇಬೇಕು. ಸೊ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸ್ದೆ, ಸೊ ಅಪ್ಪ ಅದನ್ನೆಲ್ಲ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು ಯಾವ ಥರ ಫ್ರೈ ಮಾಡ್ಕೊಂಡಿದ್ದಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ನನಗೆ ನೋಡಿದ್ರೆ ಹಾಗೆ ತಿನ್ಬೇಕು ಅನ್ನಿಸ್ತಾ ಇತ್ತು. ಸೊ ಆ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಇದನ್ನು ಅಪ್ಪ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಆರಲಿಕ್ಕೆ ಅಂತ ಬಿಟ್ಟಿದ್ರು. ಯಾಕಂದರೆ ಇದನ್ನು ಗ್ರೈಂಡ್ ಸಹ ಮಾಡ್ಕೊಳ್ಬೇಕು ಇವಾಗ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಅಮ್ಮ ಹುಣಸೆಹಣ್ಣು ನೆನಾಕ್ತಿದ್ದಾರೆ. ಇದು ನಮ್ಮ ಗಿಡದಲ್ಲೇ ಬಿಟ್ಟಂಥ ಹುಣಸೆಹಣ್ಣು, ನಮ್ಮ ಮರದಲ್ಲೇ ಬಿಟ್ಟಂಥ ಹುಣಸೆಹಣ್ಣು ಇದು. ಸೊ ಅದನ್ನು ಸ್ವಲ್ಪ ನೆನಾಕ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಉಳಿಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ನೆನೆ ಹಾಕ್ಕೋಬೋದು. ಇದು ಬಿಳಿ ಎಳ್ಳು, ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಹಾಗೆ ಕೊಬ್ಬರಿ ತುರಿ ಮೇಯ್ನು, ಒಂದು ಕೊಬ್ಬರಿನ ನಮ್ಮಪ್ಪ ಇದು ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಅಷ್ಟೇ ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾರೆ. ಸೊ ಇದೆರಡು ನಾವು ಏನೇ ಇಂಗ್ರೀಡಿಯೆಂಟ್ಸ್ ಹಾಕಲಿ, ಸೊ ಎಲ್ಲದನ್ನು ಸಹ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಪೌಡರ್ ಮಾಡೋಣ ಬನ್ನಿ. ನೋಡಿ, ಇದೇ ಪೌಡರ್, ಅದು ನಾನು ತೋರಿಸಿದ್ನಲ್ಲ ಮರಾಠಿ ಮೊಗ್ಗು, ಕಲ್ಲು ಹೂವು ಎಲ್ಲ. ಸೊ ಅದ್ರದ್ದು ಇದು ಫುಲ್ಲು ಗ್ರೈಂಡ್ ಮಾಡಿರೋದು. ಮತ್ತು ಎಳ್ಳು ಹಾಗೆ ಕೊಬ್ಬರಿ ತುರಿನ ಸಪ್ರೇಟ್ ಗ್ರೈಂಡ್ ಮಾಡ್ಕೊಬೇಕು. ಮತ್ತು ನಾನು ಕಲ್ಲು ಇದನ್ನೆಲ್ಲ ತೋರಿಸಿದ್ನಲ್ಲ ಅದು ಇದು ನೋಡಿ. ನೆಕ್ಸ್ಟು ಇದು ಹಾಕ್ತಿದ್ದಂಗೆನೇ ಅಮ್ಮ ಬಿಳಿ ಎಳ್ಳು ಮತ್ತು ಕೊಬ್ಬರಿ ಏನು ನಾವು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ನಮ್ಮಮ್ಮ ಗ್ರೈಂಡ್ ಮಾಡ್ತಾಯಿದ್ದಾರೆ.
ನೋಡಿ ಗ್ರೈಂಡ್ ಮಾಡಾದ್ಮೇಲೆ ಯಾವ ಥರ ಬರುತ್ತೆ ಅಂತ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾರೆ. ಇವಾಗ ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಇವಾಗ ಒಂದು 1/4 kg ಎಣ್ಣೆನ ಹಾಕಿದ್ದಾರೆ. ಸೊ ಇವಾಗ ಪುಳಿಯೋಗರೆ ಪೌಡ್ರ್ ಏನೋ ರೆಡಿ ಆಯಿತು. ಇವಾಗ ಯಾವ ಥರ ಒಗ್ಗರಣೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಆವಾಗಲೇ ರುಬ್ಬಿದ್ದಂಥ ಮಸಾಲೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದು ಸಹ ನಮ್ಮ ಗಿಡದಲ್ಲೇ ಸಿಕ್ಕಿತ್ತು. ಹಾಗೆ 1-2 ಉಂಡೆ ಬೆಲ್ಲನೂ ಸಹ ಜಜ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ ಮೇಯ್ನ್ ಅಂತಂದರೆ ಬೆಳ್ಳುಳ್ಳಿ ಅಂತೂ ಒಂದು 8-10 ಗೆಡ್ಡೆ ಮೇಲ್ಗಡೆ ಹಾಕಿದ್ದೀವಿ ಅನಿಸುತ್ತೆ. ಅಷ್ಟು ಬೆಳ್ಳುಳ್ಳಿನ ನಾವು ಜಜ್ಕೊಂಡಿಕೊಂಡಿದ್ದೀವಿ, ಸಿಪ್ಪೆ ಏನು ತೆಗ್ದಿಲ್ಲ. ಹಾಗೆ ಸಾಸಿವೆನೂ ಸಹ ನಾವು ಸೇರಿಸ್ಕೊಳ್ಬೇಕು. ಮತ್ತು ಕೊಬ್ಬರಿ ತುರಿ ಮತ್ತು ಎಳ್ಳನ್ನ ನಾವು ಅವಲೇ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಸಹ ಎತ್ತಿಟ್ಕೊಂಡಿದ್ದೀವಿ. ಪಪ್ಪ ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆನ ಫಸ್ಟ್ ಹಾಕ್ಕೊತಾ ಇದ್ದಾರೆ. ಸಾಸಿವೆ ಎಣ್ಣೆ ಕಾದ ತಕ್ಷಣ ನಾವು ಸಾಸಿವೆ ಹಾಕ್ತೀವಲ್ವ, ಅದು ಚಟಪಟ ಅಂತ ಸಿಡಿತಾ ಇರಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಸಾಸಿವೆ. ಆವಾಗ ಮಾತ್ರ ನಮಗೆ ಎಣ್ಣೆ ಕಾದಿದೆ ಮತ್ತು ಒಂದು ಒಳ್ಳೆ ಹದದಲ್ಲಿ ಇದೆ ಒಗ್ಗರಣೆ ಮಾಡಲಿಕ್ಕೆ ಅನ್ನೋದು ಗೊತ್ತಾಗುತ್ತೆ. ಇವಾಗ ಅಪ್ಪ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಬೆಳ್ಳುಳ್ಳಿನ ಹಾಕ್ತಾಯಿದ್ದಾರೆ. ಬೆಳ್ಳುಳ್ಳಿ ಫುಲ್ ಹಾಕಿದ್ರು, ಏನು ಆವಾಗಲೇ ತೊಗೊಂಡಿದ್ವೋ ಅದು, ಮತ್ತು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿದ್ರು. ಯಾಕಂದರೆ ಅದು ಮೊಬೈಲ್ಗೆ ತುಂಬ ಸಿಡಿತಾ ಇತ್ತು. ಸೊ ಹಂಗಾಗ್ಬಿಟ್ಟು ನಾನು ವೀಡಿಯೋ ಅತ್ತ ಮಾಡಿದ್ದೀನಿ. ನನಗೆ ನಮ್ಮ ಅಪ್ಪ ಪುಳಿಯೋಗರೆ ಮಾಡಿರೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಯಾಕಂದರೆ ಅವರು ಎಲ್ಲ ಇಂಗ್ರೀಡಿಯೆಂಟ್ಸು ಬೇಗ ಹಾಕ್ತಾಯಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ. ನನಗೆ ಎಷ್ಟು ಸಾಧ್ಯನೋ ನಾನು ಅಷ್ಟು ನಿಮಗೆ ವಿಡಿಯೋದಲ್ಲಿ ವಾಯ್ಸ್ ಓವರಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ. ಆದಷ್ಟು ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋನೂ ಸಹ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದು ಅಷ್ಟೇ, ಬೆಳ್ಳುಳ್ಳಿ ಬ್ರೌನ್ ಕಲರ್ ಆಗಬೇಕು. ಓಕೆನಾ? ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ LG ಹಿಂಗೆ ಕೂಡ ಹಾಕ್ತಾಯಿದ್ದಾರೆ ಪಪ್ಪ. ಸೊ ಪಪ್ಪ ಏನೂ ತೋರಿಸ್ಲಿಲ್ಲ ಅಂತ ಅಂದಿದ್ದಕ್ಕೆ, ನೋಡಮ್ಮ LG ಹಿಂಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಅದು 1.5 ಸ್ಪೂನಷ್ಟು ಸೇರಿಸ್ಕೊಂಡಿದ್ದಾರೆ. ಹಿಂಗೆ ಹಾಕೋದ್ರಿಂದ ಪುಳಿಯೋಗರೆ ಗೊಜ್ಜು ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು ಮತ್ತು ಕೆಡಲ್ಲ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಸೊ ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಿದ್ದಾರೆ. ಸುಮ್ಮನೆ ಟೇಸ್ಟಿಗೆ ಅಂತ ಪಪ್ಪ ಹಾಕ್ತಾ ಇರೋದು. ಸೊ ಅದು ಯಾವಾಗ ನಾವು ಸೇರಿಸ್ಕೊಬೇಕಂತಂದರೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಫ್ರೈ ಆಗಿರಬೇಕು. ಸೊ ಆವಾಗ ಒಂದು 7-8 ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗೆ ತುಂಬ ಕಲರ್ಫುಲ್ಲು ಇರುತ್ತೆ. ಸೊ ನೋಡಿ ಈ ಥರ ಆಗಬೇಕು. ಈ ಥರ ಫ್ರೈ ಆಗೋವರೆಗೂ ನಾವು ಹುಣಸೆಹಣ್ಣಿನ ಹುಳಿನ ಬಿಡಬಾರ್ದು. ನೋಡಿ ಇವಾಗ ಹುಣಸೆಹಣ್ಣಿನ ಹುಳಿನ ನಾವು ಸೇರಿಸ್ಕೋಬೇಕು. ಬ್ರೌನ್ ಕಲರ್ ಬೆಳ್ಳುಳ್ಳಿ ಯಾವಾಗ ಆಗುತ್ತೆ ಸೊ ಆವಾಗ ಹುಣಸೆಹಣ್ಣಿನ ಹುಳಿನ ನಾವು ವೆಯ್ಟ್ ಮಾಡಿ ಸೇರಿಸ್ಕೊಳ್ಬೇಕು. ಯಾಕಂದರೆ ನಾನು ಇಷ್ಟು ಒತ್ತಿ ಏನು ಕೇಳ್ತಾ ಇದ್ದೀನಿ ಅಂದರೆ ಇದೇ ಒಂದು ಮೇಯ್ನ್ ಘಟ್ಟ ಅಂತಲೇ ಹೇಳ್ಬೋದು ಪುಳಿಯೋಗರೆ ಪೌಡರ್ಗೆ ಒಗ್ಗರಣೆ ಹಾಕಲಿಕ್ಕೆ. ಸೊ ಅಪ್ಪ ಇವಾಗ ಬೆಲ್ಲನೂ ಸಹ ಸೇರಿಸ್ಕೊಂಡ್ರು. ಬೆಲ್ಲ ಸೇರಿಸಿದ ತಕ್ಷಣವೇ ಪಪ್ಪ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದಾರೆ. ನಮ್ಮ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ನೀವು ಸೇರಿಸ್ಕೊಳ್ಬೋದು. ಪಪ್ಪ ಅವರಿಗೆ ಸ್ವಲ್ಪ ರೂಢಿ ಇರೋದ್ರಿಂದ ಅವ್ರ ಕೈಯಲ್ಲೇ ಹಾಕ್ಕೊತಿದ್ದಾರೆ, ಸ್ಪೂನಲ್ಲಿ ಏನೂ ಹಾಕ್ಕೊಳ್ತಾ ಇಲ್ಲ. ಸೊ ಮೇಯ್ನ್ ಈ ಹುಣಸೆಹಣ್ಣಿನ ರಸ ಏನು ಸೇರಿಸ್ತೀವೋ ಸೊ ಗೈಸ್ ಅದೇ ಮೇಯ್ನು. ಯಾಕಂದರೆ ಪುಳಿಯೋಗರೆ ಅಲ್ಲೇ ಸಖತ್ತಾಗಿ ಬರೋದು. ಸೊ ಯಾಕಂದರೆ ಅದು ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನು ಅಷ್ಟೇ ಕುದಿಬೇಕು. ಆವಾಗ ಅದು ಎಣ್ಣೆ ಎಲ್ಲ ಒಂದು ಕಡೆ ಬಿಡಬೇಕು, ಹುಳಿ ಎಲ್ಲ ಒಂದು ಕಡೆ ಸೇರಬೇಕು. ಸೊ ಆಮೇಲೆ ಎರಡನ್ನೂ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ. ಇವಾಗ ಅಪ್ಪ ಇದನ್ನೊಂದು 10 ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಸೋರೆ. ಈ ಹುಣಸೆಹಣ್ಣು ನಾವು ಯಾವಾಗ ಹಾಕಿದ್ವಿ ಸೊ ಉಪ್ಪೆಲ್ಲ ಯಾವಾಗ ಹಾಕಿದ್ವಿ ಅದಾದಮೇಲೆ ಅಪ್ಪ 15 ನಿಮಿಷ ಚೆನ್ನಾಗಿ ಇದನ್ನು ಏನು ಮಾಡಿದ್ದಾರೆ, ಫ್ರೈ ಮಾಡಿದ್ದಾರೆ. ಕೊತ್ತ ಕುದೀತಾ ಇತ್ತು. ಅಲ್ಲಿವರೆಗೂ ನೋಡಿ ಅದೆಲ್ಲ ಹುಣಸೆಹಣ್ಣೆಲ್ಲ ಯಾವ ಥರ ಗಟ್ಟಿಗಾಗಿದೆ ಅಂತ. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಅವಾಗಲೇ ಏನು ಪುಳಿಯೋಗರೆ ಪೌಡರ್ ಮಸಾಲೆನ ರೆಡಿ ಮಾಡಿದ್ವಿ ಸೊ ಅದನ್ನು ಇವಾಗ ಒಂದು ಬಟ್ಲಷ್ಟು ಮಮ್ಮಿ ಸೇರಿಸ್ಕೊತಾ ಇದ್ದಾರೆ. ಒಂದೇ ಸಲ ಹಾಕ್ಬಿಡ್ಬಾರ್ದು, ಹಿಂಗೆ ಉದುದ್ರಾಗಿ ಉದುರಿಸ್ತಾ ಇರಬೇಕು. ಒಬ್ಬರು ನೀಟಾಗಿ ಪಾನಲ್ಲಿ ನೀಟಾಗಿ ಇದು ಮಾಡ್ತಾ ಇರಬೇಕು, ಅಂದರೆ ಲೈಕ್ ಸೌಟಲ್ಲಿ ನೀಟಾಗಿ ಫ್ರೈ ಮಾಡ್ತಾ ಇರಬೇಕು. ಗಂಟಾಗಲಿಕ್ಕೆ ಬಿಡಬಾರ್ದು. ಅಪ್ಪನಿಗೆ ಅಂದರೆ ಫುಲ್ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಹಂಗಾಗ್ಬಿಟ್ಟು ಅವ್ರು ಪಟ ಅಂತ ಮಾಡ್ತಿದ್ದಾರೆ. ಸೊ ಯಾಕಂದರೆ ನಮ್ಮ ಅಪ್ಪ ಕೂಡ ಅಡುಗೆ ಭಟ್ರು. ಸೊ ಹಂಗಾಗ್ಬಿಟ್ಟು ಮಾಡ್ತಾಯಿದ್ದಾರೆ. ಓಕೆ, ಆ ಪೌಡರ್ ಸಾಲಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನರ್ಧ ಬಟ್ಲು ಮಸಾಲೆ ಪೌಡರ್ನು ಸಹ ಸೇರಿಸ್ಕೊತಾ ಇದ್ದಾರೆ. ಅದೇ ಪೌಡರ್ನ ಅಮ್ಮ ಈ ಸಲ ಜಾಸ್ತಿ ಮಾಡಿಸಿದ್ದಾರೆ. ಸೊ ಯಾವಾಗ ಬೇಕಾ ಅವಾಗ ನಾವು ಒಗ್ಗರಣೆ ಮಾಡ್ಕೋಬೋದು. ನೋಡಿ ಇದು ಏನು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ, ಬ್ಯಾಡಗೆ ಮೆಣಸಿನ್ಕಾಯಿದು ಖಾರ ಪುಡಿ ಇದು. ನಮ್ಮಮ್ಮ ಪುಳಿಯೋಗರೆ ಮಾಡಬೇಕಾದ್ರೆ ಬ್ಯಾಡಗೆ ಮೆಣಸಿನ್ಕಾಯಿ ಸಪ್ರೇಟ್ ತಂದು ಯಾವ್ದು ಚೆನ್ನಾಗಿರುತ್ತೆ ಹೈ ಕ್ವಾಲಿಟಿ ತೊಗೊಂಬಂದು ನಮ್ಮಮ್ಮ ಮಾಡಿಸೋದು ಪುಳಿಯೋಗರೆದು. ಸೊ ಹಂಗಾಗ್ಬಿಟ್ಟು ನನಗೆ ನಮ್ಮ ಅಪ್ಪನೇ ಮಾಡಬೇಕು ಪುಳಿಯೋಗರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಪಪ್ಪನ ಹತ್ರ ಮಾಡಿಸ್ಕೊಂಡು ಹೋಗ್ತಿದ್ದೀನಿ ಕೊನೆಗೂ. ಸೊ ನೋಡಿ ಫೈನಲಿ ತುಂಬ ಎಣ್ಣೆನೂ ಸಹ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ನಾವು ಎಣ್ಣೆ ಎಷ್ಟು ಚೆಂದ ಹಾಕ್ತೀವೋ ಅಷ್ಟು ಚೆಂದ ಪುಳಿಯೋಗರೆ ಆಗುತ್ತೆ. ಯಾಕಂತಂದರೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದೇ ಇದಕ್ಕೆ ಎಣ್ಣೆ.
ಎಣ್ಣೆ ಅಂತೂ ಸಿಕ್ಕಾಬಟ್ಟೆ ಎಳೆಯುತ್ತೆ ಗೈಸ್. ಮತ್ತು ಇದು ಮರಾಠಿ ಮೊಗ್ಗು ಇವೆಲ್ಲ ನಾವು ರುಬ್ಬಿ ಇಟ್ಕೊಂಡಿದ್ವಲ್ವ ಆವಾಗಲೇ, ಸೊ ಅದನ್ನು ಫುಲ್ಲು ಹಾಕ್ಕೊಳೋದಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಒಂದು ಮುಕ್ಕಾಲು ಹಾಕ್ಕೊಳ್ಳೋದಾದರೆ ನೀವು ಹಾಕ್ಕೊಳ್ಬೋದು. ಆ ಪೌಡರ್ನು ಸಹ ಈ ಸಮಯದಲ್ಲಿ ನಾವು ಸೇರಿಸ್ಬೇಕು. ಮತ್ತು ಬಿಳಿ ಎಳ್ಳು ಮತ್ತು ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ನೋಡಿ ಇವಾಗ ಸೇರಿಸ್ಕೊಳ್ಬೇಕು. ಜಾಸ್ತಿ ಏನು ಗ್ಯಾಪ್ ಕೊಡೋಂಗಿಲ್ಲ. ಸೊ ಹಿಂದಿನ ದಿನ ಸೇರಿಸ್ಕೊಂಡು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಸಹ ಗಂಟಾಗಬಾರ್ದು. ನೀವು ನೋಡ್ಬೋದು ಎಣ್ಣೆ ಹಾಕಿಲ್ಲ ಅಂದರೆ ಯಾವ ಥರ ಡ್ರೈ ಆಗ್ತಿದೆ ಅಂತ. ಎಣ್ಣೆ ಮಾತ್ರ ಸಿಕ್ಕಾಬಟ್ಟೆ ಬೇಕು. ಅಪ್ಪ ಒಂದು 2 ಲೀಟ್ರಷ್ಟು ಎಣ್ಣೆನ ಹಾಕಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಮ್ಮಮ್ಮ ಎಣ್ಣೆ ಹಾಕ್ತಾನೇ ಇದ್ದರು, ಅಪ್ಪ ಫ್ರೈ ಮಾಡ್ತಾನೆ ಇದ್ದರು. ಯಾಕಂದರೆ ಎಣ್ಣೆ ಇದ್ರೇ ಪುಳಿಯೋಗರೆ ಗೊಜ್ಜು ತುಂಬ ಚೆನ್ನಾಗಿ ಬರೋದು. ಸೊ ಹಂಗಾಗ್ಬಿಟ್ಟು ಪಪ್ಪ ಫೈನಲಿ ಪುಳಿಯೋಗರೆ ರೆಡಿ ಆಯಿತು. ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಹ ಮಾನಿಟೈಸೇಷನ್ ಆಗಿದೆ. ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ನಮ್ಮನ್ನು ದ್ವೇಷಿಸಿದ್ದೀರಾ ಅವ್ರಿಗೂ ಸಹ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ದ್ವೇಷ ಮಾಡೋದ್ರಿಂದಲೇ ನಾವು ಬೆಳೆಯೋಕ್ಕಾಗೋದು. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟರಲ್ಲೇ ನಂದು ಯೂಟ್ಯೂಬ್ ಪೇಮೆಂಟ್ ಸಹ ಕೌಂಟ್ ಆಗುತ್ತೆ. ಸೊ ಫೈನಲಿ ಯೂಟ್ಯೂಬಲ್ಲಿ ಒಂದು ಸಕ್ಸಸ್ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಅದೇ ಥರ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ಪುಳಿಯೋಗರೆ ಟೇಸ್ಟ್ ಕೂಡ ನೋಡಿದೆ ಗೈಸ್, ತುಂಬ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿತ್ತು. ನೀವು ಸಹ ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಮಕ್ಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಲವ್ ಯು.